ಪ್ರಪಂಚ. ನಮಸ್ಕಾರ. ಇದು ನಿಮ್ಮದು ಎರಡನೇ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ, ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ನೀವು ನಂದು ಎರಡನೇ ಸಿನಿಮಾನೇ, ನಾನು ಹೇಳ್ತಾ ಇಲ್ಲ, ಹೇಳ್ದೆ ಹೋದ್ರು ನಂದು ಎರಡನೇ ಸಿನಿಮಾನೇ ಸರ್. ಅವ್ರು ಹೇಳ್ತಿಲ್ಲ, ನೀವು ಹೇಳ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಓಕೆಮ್ಮ, ಸರಿ. ನಿಮ್ಮ ಕ್ವಶನ್ ಏನೋ ಕೇಳಿದ್ರಿ, ನಾನು ಮರ್ತೋಗ್ಬಿಟ್ಟೆ. ಹೇಗೆ ಅನಿಸ್ತಿದೆ? ನಂಗೆ ತುಂಬ ಖುಷಿ ಅನಿಸ್ತಿದೆ. ಅಫ್ಕೋರ್ಸ್ ಈಗ ಒಂದನೇ ಸಿನಿಮಾ ಹೊಸ ಪ್ರತಿಭೆ ನಾನು ಬಂದಿದ್ದು, ನಾನು ಒಂದು ನಾಟಕ ರಂಗದಿಂದ ಬಂದು ಒಂದು ಸಿನಿಮಾ ಅವಕಾಶ ಸಿಕ್ಕಿ, ನಮ್ಮ ತಂದೆಯವ್ರದ್ದು ಒಳ್ಳೆ ಹೆಸರಿದ್ರು ಇಂಡಸ್ಟ್ರಿಯಲ್ಲಿ ನನಗೆ ಸಿಕ್ಕಿ ಒಂದು ಚಾನ್ಸ್ ಸಿಕ್ಕಿ ಆ ಸಿನಿಮಾ ಮುಗಿಯೋಕ್ಕೆ ಮುಂಚೆನೇ ಇನ್ನೊಂದು ಸಿನಿಮಾ ಸಿಕ್ಕಿದ್ರೆ ಅಫ್ಕೋರ್ಸ್ ಹೆಂಗೆ ಅನಿಸುತ್ತೆ? ತುಂಬಾ ಖುಷಿ ಆಗ್ಬಿಡುತ್ತೆ ಅಲ್ವಾ? ಹಾಗೆ ನನಗೂ ತುಂಬಾ ಖುಷಿ ಇದೆ. ಆಮೇಲೆ ಅದೃಷ್ಟಮ್ಮ, ಈ ಥರ ಎಲ್ಲ ಸಿಗೋಕ್ಕೆ ಎಲ್ಲರಿಗೂ ಆಗೋಲ್ಲ. ಹೆಂಗೋ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಚಾನ್ಸ್ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಇದೆ. ಅದು ಈ ಥರ ಒಂದು ಟೀಮು, ಅದು ಫುಲ್ಲು ಮಾಸ್ ಮೂವಿ. ಮೆಜೆಸ್ಟಿಕ್ 2 ಅಂದ್ರೇ ಒಂದು ಮಾಸ್ ಸಬ್ಜೆಕ್ಟು. ಆ ಸ್ಟೋರಿ ಲೈನು, ಅದ್ರ ಮೇಕಿಂಗ್ ಅದೇ ಬೇರೆ. ಇದು ಲವ್ ಇಸ್ ಲೈಫ್ ಅಂತಿದ್ದಂಗೆ ಇದ್ರದ್ದೇ ಬೇರೆ. ನನಗೆ ಮೊದಲನೇ 2 ಚಿತ್ರ ಈ ಥರ ಸಿಕ್ಕಿದ್ದು ನಿಜವಾಗ್ಲೂ ಒಂಥರ ನಾನು ಅದೃಷ್ಟನೇ ಫೀಲ್ ಆಗ್ತೇನೆ. ಲಿಟ್ರಲಿ ಐ ಮೀನ್ ಕ್ಲೌಡ್ ನೈನ್. ಓಕೆ, ನಿಮಗೆ ಈ ಮೂವಿ ಯಾವ ಕಡೆಯಿಂದ ಬಂದಿದ್ದು? ನಮ್ಮ ಡೈರೆಕ್ಟರ್ ಸರೇ ನಮಗೆ ಫೋನ್ ಮಾಡಿ ಈ ಥರ ಕರೆದು ಒಂದ್ಸಲಿ ಸ್ಟೋರಿ ಲೈನ್ ಹೇಳಿದ್ರು. ನಾನು ಸರ್ ಈ ಥರ ಯಾರು ಲವ್ ಮಾಡ್ತಾರೆ ಸರ್ ನಾವು ತೋರಿಸೋಣ ಬನ್ನಿ ಸರ್, ಹಿಂಗೆ ಈ ಥರನೂ ಒಂದು ಲವ್ ಸ್ಟೋರಿ ಭೂಮಿ ಮೇಲೆ ನಡೆದಿದೆ ಸರ್, ಅದನ್ನ ಇಟ್ಕೊಂಡೆ ನಾನು ಈ ಕತೆ ಮಾಡಿರೋದು ಅಂತೇಳಿ. ಹೌದಾ ಸರ್, ಹಂಗಾರೆ ಮಾಡೋಣ ಸರ್, ಡೆಫಿನೆಟ್ಲಿ. ನೋಡಿದವ್ರು ಪ್ರತಿಯೊಬ್ಬರಿಗೂ ನಾನು ಚಾಲೆಂಜ್ ಆಗ್ತೀನಿ, ಈ ಥರ ಯಾವ್ದಾದ್ರು ಒಂದು ಕತೆ ಇರುತ್ತಾ ಅಂದರೆ. ನನಗೆ ಗೊತ್ತು, ಈಗ ನಾನು ಓದ್ತಾ ಇರೋ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಲವ್ ಸ್ಟೋರಿ ಇದೆ, ಎಲ್ರದ್ದು ಲವ್ ಸ್ಟೋರಿ ಕೇಳಿರ್ತೀವಿ ನಾವು. ಯಾರನ್ನಾರು ಮೀಟ್ ಆದಾಗ ಒಂದು ಸ್ವಲ್ಪ ಮಾತಾಡೋ, ಯಾರ್ದು ಈ ಥರ ಎಲ್ಲ ಲವ್ ಇರೋಲ್ಲ. ಲವ್ ಅಂದರೆ ಏನೋ ಒಂದು ಹುಡುಗಿನ ನೋಡ್ತೀವಿ, ಎಲ್ಲ ಒಂದು ಪರಿಚಯ ಆಗಿರುತ್ತೆ, ಇಲ್ಲಾಂದರೆ ಏನೋ ಒಂದು ಹೋಗ್ಬಿಟ್ಟು ಏನೋ ಒಂದು ಓಕೆ. ಈ ಥರ ಹೋಗಿ ಅವ್ರ ಅಪ್ಪಂದು ಹಿಂಗೆ ಇದೆಲ್ಲ ಒಂಥರ ಇದೆ, ಒಂದು 2 ಶೇಡ್ಸ್ ಇದೆ, ಚೆನ್ನಾಗಿದೆ ನೋಡಿ. ಲಿಟ್ರಲಿ ಗೋನ್ ರೋಲರ್ ಕೋಸ್ಟರ್. ಏನು ಗುರು ಹೊಸ ಥಿಂಕಿಂಗ್ ಮಾಡ್ಬಿಡೋನು ಬಿಡು ಇವನು ಅಂತ ನೀವು ಅನ್ಕೋತೀರಿ. ಸರ್, ಈ ಮೂವಿಗೆ ನೀವು ಏನೇನೆಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ, ಇಲ್ಲ ಮಾಡ್ಕೊಂಡಿದ್ದೀರಾ? ಸೊ ಆ ಮೂವಿಗೆ ನಾನು ಡ್ಯಾನ್ಸು ಫೈಟ್ಸ್ ಎಲ್ಲ ಕಲ್ತ್ಕೊತಾ ಇದ್ದೆ. ಅಫ್ಕೋರ್ಸ್ ಅದರಲ್ಲಿ ಹೈಲೈಟ್ ಅದೇ, ಆಮೇಲೆ ಸ್ಟೋರಿ ಲೈನ್ ಕೂಡ. ಬಟ್ ಈ ಮೂವಿಗೆ ಇಟ್ಸ್ ಮೋರ್ ಆಫ್ ಅನ್ ಆ್ಯಕ್ಟಿಂಗ್ ಓರಿಯೆಂಟೆಡ್, ಎಮೋಷನ್ಸ್ ಪೋರ್ಟ್ರೇ ಮಾಡಬೇಕು. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ದೆರ್ ಇಸ್ ಅ ಡ್ಯುಯಲ್ ಶಾಟ್, ಒಂದೊಂದು ಶೇಡಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಅದಕ್ಕೆ ವರ್ಕ್ಶಾಪ್ಸ್ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟ್ರು. ಈ ರೋಲ್ ಹಿಂಗೆ ಬರಬೇಕು ಅಂದರೆ ಈಸ್ ಸೋ ಕ್ಲಿಯರ್, ಇದಕ್ಕಿಷ್ಟೇ ಬೇಕು. ಅದರಲ್ಲಿ ನನ್ನ ಮ್ಯಾನರಿಸಮ್ಸು ಒಂದು ಆ್ಯಡ್ ಮಾಡ್ಕೊಳಕ್ಕೆ ನಂಗೆ ಬಿಡ್ತಾರೆ. ಅದನ್ನು ಬಿಟ್ಟರೆ ಅವರು ಕಂಪ್ಲೀಟಾಗಿ ಅವ್ರು ಹೇಳ್ಕೊಡ್ತಾರೆ ಹೆಂಗೆ ಮಾಡಬೇಕು ಅಂತ. ಈ ಥರ ಡೈರೆಕ್ಟರ್ ಸಿಕ್ಬಿಟ್ರೆ ನಮ್ಮ ಕೆಲಸ ತುಂಬ ಈಸಿ. ಓಕೆ, ಬೇರೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಮುಂದೆ ಬರೋ ಪ್ರತಿಭೆಗಳಿಗೆ, ಯಾಕಂದರೆ ತುಂಬ ಜನ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ, ನಿಮಗೆ ಅವಕಾಶದ ಮೇಲೆ ಅವಕಾಶ ಸಿಗ್ತಾ ಇದೆ. ಸೊ ಅಂದರೆ ಏನೋ ದೇವರ ಆಶೀರ್ವಾದಮ್ಮ. ನಾವು ನಿಜವಾಗ್ಲೂ ಶ್ರದ್ಧೆ, ಹಾರ್ಡ್ ವರ್ಕಿಂದನೇ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದು. ತುಂಬ ಕಷ್ಟಪಟ್ಟು ನಾನು 104 kg ಇದ್ದೆ. ತುಂಬ ಕಷ್ಟಪಟ್ಟು ವೆಯ್ಟ್ ರಿಡಕ್ಷನ್ ಮಾಡಿದೆ. ಆ್ಯಕ್ಚುಲಿ 3 ಮಂತ್ಸಲ್ಲಿ ನಾನು 20 kgs ರಿಡಕ್ಷನ್ ಮಾಡಿದೆ. ಆಮೇಲೆ ಮಾಡಿಬಿಟ್ಟು ಕಷ್ಟಪಟ್ಟಂಗೆಲ್ಲ ಇದೆಯಮ್ಮ ರಿಸಲ್ಟು. ಇಟ್ಸ್ ಸೋ ಟ್ರೂ. ನಾನು ಡ್ರೀಮ್ ಮಾಡ್ತಾಯಿದ್ದೆ, ನಂದು ಫಿಲಮ್ದೊಂದು ಮುಹೂರ್ತ ಆಗುತ್ತೆ, ನಾನು ಹೀರೋ ಆಗಿ ಎಲ್ಲರ ಹತ್ರ ನಿಮ್ಮ ಥರ ಈ ಥರ ಮಾತಾಡ್ತೀನಿ ಅಂತೆಲ್ಲ. ಸೊ ಇಟ್ಸ್ ಸೋ ಟ್ರೂ ನಾವು ಆಗ್ತಾಯಿದೆ. ಸೊ ಇಫ್ ಯು ಡ್ರೀಮ್ ಇಟ್ ಯು ಕ್ಯಾನ್. ಸರ್, ನಿಮಗೆ ನಾನು ಹೀರೋ ಆಗ್ತೀನಿ ಅಂತ ನೀವು ಅಂದ್ಕೊಂಡಿದ್ರಾ? ಏನಾದರೂ ಮುಂಚೆನೇ ಈ ಥರ ನಿಮಗೆ ಕನಸುಗಳಿತ್ತಾ? ನಿಜವಾಗ್ಲೂ ನಾನು ಹೀರೋ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮದೇನಿದ್ರು ದಿನ ಚೆನ್ನಾಗಿ ತಿನ್ನೋದು, ನಂಗೆ ಕಾರ್ನರ್ಸ್ ಐಸ್ ಕ್ರೀಮ್ಸ್ ಇಷ್ಟ, ಬೆಂಗಳೂರಲ್ಲಿರೋ ಫುಡ್ ಕಾರ್ನರ್ಸ್ ಎಲ್ಲ ಇಷ್ಟ, ಚೆನ್ನಾಗಿ ತಿನ್ನೋದು, ಸುತ್ತಾಡ್ಕೊಂಡಿರೋದು, ಇಷ್ಟೇ ನಾನು ಮಾಡ್ತಾಯಿದ್ದು. ಡ್ರಾಮಾಗಳು ಮಾಡ್ತಾಯಿದ್ವಿ. ಸೊ ಅದು ಮಾಡೋಕ್ಕೆ ತುಂಬ ಟೈಮ್ ಇರ್ತಿತ್ತು, ಆರಾಮಾಗಿರ್ತಿದ್ವಿ. ಒಂದು ಸಡನ್ನಾಗಿ ಆಡಿಷನ್ಸ್ಗೆ ಹೋಗ್ತಿದ್ದಾಗ ಏನೋ ನನಗೊಂದು ಕ್ಯಾರೆಕ್ಟ್ರ್ ಕೊಡ್ಬೋದು ಅಂತ ನಾನು ಹೋಗ್ತಿದ್ದೆ. ಅದು ನೋಡಿದ್ರೆ ಒಂದು ಹೀರೋನೇ ಬಂದ್ಬಿಡ್ತು. ದೇವರೇ ಕೊಟ್ಟಿದ್ದಾನೆ, ನಾವು ಯಾಕೆ ಮಾಡಬಾರ್ದು? ಸೊ ಬಂದಾಗಿಂದ ಫ್ರಮ್ ದ ಡೇ 1 ಐ ಲಿಟ್ರಲಿ ಡಿಸೈಡೆಡ್. ನಾನು 104 kg ಇದ್ದಾಗ ನಂಗೆ ಹೀರೋ ಅವಕಾಶ ಬಂತು. ಸೊ ನಾನು ಏನು ಮಾಡಬೇಕು ಅಂತ ಅವಾಗ ಡಿಸೈಡ್ ಮಾಡಿದೆ. ನಾನು ಹೆಂಗೆ ಕಾಣಿಸ್ಕೋಬೇಕು, ಈಗ ಅವಕಾಶ ಎಲ್ರಿಗೂ ಬರೋಲ್ಲ, ಬಂದಾದ್ಮೇಲೆ ಏನು ಮಾಡಬೇಕು. ಸೊ ಏನು ಬೇಕೋ ಪ್ರತಿಯೊಂದು ಮಾಡ್ತಿದ್ದೀನಿ. ಸೊ ಡ್ಯಾನ್ಸ್ ಇರ್ಬೋದು, ಫೈಟ್ಸ್ ಇರ್ಬೋದು, ಇಲ್ಲ ವೇಟ್ ರಿಡಕ್ಷನ್ ಇರ್ಬೋದು, ಇಲ್ಲ ಎಕ್ಸ್ಪ್ರೆಷನ್ಸ್, ವಾಟ್ ಎವರ್ ಇಟ್ ಟೇಕ್ಸ್ ಟು ಬಿ ಎನ್ ಹೀರೋ, ಐ ಆಮ್ ಡೂಯಿಂಗ್ ಆಲ್ ದಟ್. ಆ್ಯಂಡ್ ಐ ಥಿಂಕ್ ಐ ವಿಲ್ ಸಕ್ಸೀಡ್. ಆ ಭರವಸೆ ಇದೆ. ತುಂಬ ಥ್ಯಾಂಕ್ ಯು ಸರ್, ತುಂಬ ವಿಷಯ ಹೇಳಿದ್ರಿ. ನಿಮ್ಮ ಮೂವಿಗೆ ಒಳ್ಳೆಯದಾಗಲಿ, ನೀವು ತುಂಬ ದೊಡ್ಡ ಕಲಾವಿದ ಆಗಿ ಬೆಳೀರಿ ಅಂತ ಹೇಳ್ತಾ ಇದ್ದೀನಿ. ಮೂವಿಗೂ ಒಳ್ಳೆಯದಾಗಲಿ, ನನಗೂ ಜಾಸ್ತಿ ಒಳ್ಳೆಯದಾಗಲಿ ಅಂತ ನೀವೆಲ್ಲರೂ ಆಶೀರ್ವಾದ. ಒಳ್ಳೆಯದಾಗಲಿ, ಯಾಕೆಂದರೆ ನೀವು ಬಂದಿರೋದು ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ. ಸೊ ಈ ದೇವರು ತುಂಬ ಪವರ್ಫುಲ್ ಅಂತಲೂ ಹೇಳ್ತಾರೆ. ಯಾಕೆಂದರೆ ಯಾವುದೇ ಮೂವಿ ಮುಹೂರ್ತ ಮಾಡಬೇಕು ಅಂದರೆ ಇಲ್ಲೇ ನಡೆಯುತ್ತೆ. ನೀವು ಮೊದಲನೇ ಮೂವಿ ಮುಹೂರ್ತ ಇಲ್ಲೇ? ನಂದು ಮೊದಲನೇ ಮೂವಿ ಮುಹೂರ್ತ ನಡೆದಿದ್ದು ಬಂದು
ಈ ಬುಲ್ ಟೆಂಪಲ್ ರೋಡಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಬಟ್ ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ನಾನು ಮೊದಲನೇ ಸಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ ನಾನು. ಆಗ ನಮ್ಮ ಡೈರೆಕ್ಟ್ರ್ ಕರ್ಕೊಂಬಂದಿದ್ರು, ಮದಗಜ ಮಹೇಶ್ ಇದ್ದಾರೆ, ಅವ್ರು ಕರ್ಕೊಂಬಂದಿದ್ರು. ಸೆಕೆಂಡ್ ಟೈಮ್ ನಾನು ಇವತ್ತೇ ಬರ್ತಿರೋದು. ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸರ್. ಥ್ಯಾಂಕ್ ಯು.